ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮಮ್ಮ ಮೀಶೋ ಅಲ್ಲಿ ಪ್ರಾಡಕ್ಟ್ ಬುಕ್ ಮಾಡಿದ್ರು, ಅಂದರೆ ವರಮಹಾಲಕ್ಷ್ಮಿಗೆ ಯೂಸ್ಫುಲ್ ಆಗೋವಂಥದ್ದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಪ್ರಾಡಕ್ಟ್ ಎಲ್ಲ ಬುಕ್ ಮಾಡಿದ್ರು. ಅದೆಲ್ಲ ಬಂದಿದೆ. ಒಂದೇ ದಿನ ಅಂತೂ ಬರೋ ಚಾನ್ಸೇ ಇಲ್ಲ, ಒಂದೇ ದಿನ ಅಲ್ಲ. ನಮ್ಮಮ್ಮಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ಬುಕ್ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಬಂದಿದೆ. ನಮ್ಮಮ್ಮ ಅದನ್ನು ಗ್ಯಾದರ್ ಮಾಡಿ ಒಂದು ಸೈಡ್ ಇಟ್ಟಿದ್ರು. ಅದಕ್ಕೋಸ್ಕರ ಇಲ್ಲಮ್ಮ ನಾನು ವ್ಲಾಗ್ ಮಾಡ್ಕೊತೀನಿ ಅಂತೇಳ್ಬಿಟ್ಟು ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾವ್ಯಾವ ಪ್ರಾಡಕ್ಟ್ ಬುಕ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಒಂದೊಂದೇ ತೋರಿಸ್ತೀನಿ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇಫ್ ಯು ವಾಂಟ್ ಅಂತಂದರೆ ಯು ಕ್ಯಾನ್ ಬೈ. ನಮ್ಮ ಬಜೆಟ್ ಎಷ್ಟೋ ಅಷ್ಟಲ್ಲೇ ಚೆನ್ನಾಗಿರೋ ಪ್ರಾಡಕ್ಟ್ಸ್ ತೋರಿಸ್ತೀನಿ ನಾನು. ಲಕ್ಷ್ಮಿ ಹಬ್ಬಕ್ಕೆ ಯೂಸ್ಫುಲ್ ಆಗೋವಂಥದ್ದು. ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಯುವರ್ ವಿಶ್. ಫಸ್ಟ್ ಅರಿಶಿನ ಕುಂಕುಮ ರಿಟರ್ನ್ ಗಿಫ್ಟ್ ಅಂತ ಹೇಳ್ತಾರಲ್ವ, ಅರಿಶಿನ ಕುಂಕುಮದಿಂದ ಸ್ಟಾರ್ಟ್ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರದ್ದು ಪ್ಯಾಕಿಂಗ್ ಹಾಕಿ ಕೊಟ್ಟಿದ್ದಾರೆ. ಇದರಲ್ಲಿ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ, ಮೇ ಬಿ ಐ ಥಿಂಕ್ 20 ಬಂದಿರುತ್ತೆ. ಒಂದರಲ್ಲಿ ಎರಡು ಬಂದಿರೋದು 20 ಬಂದಿರುತ್ತೆ. ಇಂಥ ಒಂದು 4 ಬುಕ್ ಮಾಡಿದೆ ನಮ್ಮಮ್ಮ. ಎಷ್ಟು ಚೆನ್ನಾಗಿದೆ ನೋಡಿ. ಅರಿಶಿನ ಕುಂಕುಮ ಎರಡೂ ಇದೆ ಇದರಲ್ಲಿ. ತೋರಿಸ್ತೀನಿ ಇದು ನೋಡಿ. ಕುಂಕುಮ ಅರಿಶಿನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ವ. ಅದಕ್ಕೆ ನಮ್ಮಮ್ಮಂಗೆ ಇಷ್ಟ ಆಯಿತು. ಇದನ್ನೊಂದು ರಿಟರ್ನ್ ಗಿಫ್ಟ್ಗೆ ಅಂತೇಳಿ ಬುಕ್ ಮಾಡಿದ್ದಾರೆ. ಇದ್ರ ಜೊತೆ ಇನ್ನೇನೇನೋ ಮಾಡಿದ್ದಾರೆ, ಬಟ್ ಇಲ್ಲಿ ನನಗೇನೇನು ಸಿಕ್ಕಿದೆಯೋ ಅದನ್ನಷ್ಟೇ ನಾನು ಮಾಡ್ತಾಯಿದ್ದೀನಿ. ಮತ್ತು ಅದು ಆರತಿ ಮಾಡ್ತಾರಲ್ವ ಲಕ್ಷ್ಮಿಗೆ, ಅದಕ್ಕೋಸ್ಕರ ಅಂತ ಇದೊಂದು ಬುಕ್ ಮಾಡಿದ್ದಾರೆ. ಮತ್ತು ಇದು ಅರಿಶಿನ ಕುಂಕುಮ ಹಾಕಕ್ಕೆ ಏನಕ್ಕೋ ಗೊತ್ತಿಲ್ಲ. ನಮ್ಮ ಮನೇಲಿ ಎಷ್ಟು ದೀಪ ಬುಕ್ ಮಾಡಿದ್ದಾರೆ ಅಂತಂದರೆ ನಮ್ಮಮ್ಮ ಇದೊಂದು. ಮತ್ತು ತೋರಿಸ್ತೀನಿ, ಇದನ್ನು ಏನಂತಾರೆ, ನಂಗೆ ಏನಂತಾರೆ ಅಂತ ಗೊತ್ತಿಲ್ಲ. ಇದು ನಮಗೆ ತೀರ್ಥ ಹಾಕೋಕ್ಕೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅಂಥದ್ದೊಂದು ಬುಕ್ ಮಾಡಿದೆ. ಏನಕ್ಕೋ ಗೊತ್ತಿಲ್ಲ. ಇದೊಂದು ದೆನ್ ದಿಷ್ಟು ಇದೆರಡು ದೀಪ ಹಚ್ತೀವಲ್ವ ಅದ್ರ ಕೆಳಗಡೆ ಇಡೋಕ್ಕೆ ಅಂತೇಳ್ಬಿಟ್ಟು ಇದು ದೀಪದ ಕೆಳಗಡೆ ಇಡೋದು. ಇಷ್ಟು ಬಂದ್ಬಿಟ್ಟು ಮತ್ತೆ ಇದು ದೀಪ ಹಾಕೋದು ಅಲ್ಲ, ಅರ್ಶಿನ ಏನಕ್ಕೋ ಗೊತ್ತಿಲ್ಲ. ನಮ್ಮ ಮನೇಲಿ ದೀಪ 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 ನಮ್ಮಮ್ಮ ಅದೆಷ್ಟು ದೀಪ ಬುಕ್ ಮಾಡಿದ್ದಾರೆ ಅಂತಂದರೆ. ಮತ್ತು ಇದೊಂದು ರಾಘವೇಂದ್ರ ಸ್ವಾಮಿ ಫೋಟೋನು ಬುಕ್ ಮಾಡಿದ್ದಾರೆ. ಫೋಟೋನು ಲಾಸ್ಟಲ್ಲಿ ತೋರಿಸ್ತೀನಿ. ಇದನ್ನೊಂದು ಬುಕ್ ಮಾಡಿದ್ದಾರೆ, ಡೈಲಿ ಪೂಜೆ ಮಾಡೋಕ್ಕೆ ಇರಲಿ ಅಂತೇಳ್ಬಿಟ್ಟು ಮಾಡಿದ್ದಾರೆ. ಮತ್ತು ಇದು ನಮ್ಮ ಮನೆಯಲ್ಲಿ ಇದಿಲ್ಲ ಅಂತಂದರೆ ಲಕ್ಷ್ಮೀ ಹಬ್ಬದಲ್ಲಿ ಏನೂ ಕೆಲಸ ಆಗಲ್ಲ. ಗ್ಲೂ ಗಮ್ಸ್ ಏನಾದರೂ ಅಂಟಾಕಬೇಕು ಅಂತಂದರೆ ಲಕ್ಷ್ಮಿಯಲ್ಲಿ ಕೂರಿಸ್ಬೇಕಾದ್ರೆ ಅದು ಬೇಗ ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಇದನ್ನು ಬುಕ್ ಮಾಡಿದ್ದಾರೆ. ಇದು ಅಂಟಾಕಿದ್ರೆ ಬೇಗ ಅಂಟ್ಕೊಬಿಡುತ್ತೆ ಅಂತ. 100 ರೂಪೀಸ್ ಅಷ್ಟೇ. ಇದು ಎಷ್ಟೊಂದು ಬಂದಿದೆ ನೋಡಿ. ಮತ್ತು ಇದು 3 ಪೀಸ್ ಏನೋ ಬಂದಿರೋದು, ಬಟ್ 2 ಪೀಸ್ ನಮ್ಮಮ್ಮ ಆಗಲೇ ಯೂಸ್ ಮಾಡಿಬಿಟ್ಟಿದ್ದಾರೆ, ದೇವ್ರ ಮನೇಲಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ 1 ಪೀಸ್ ಏನೋ ಇತ್ತು, ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ದೀಪದ ಮೇಲೆ ಈ ಥರ 1 ಸೆಕೆಂಡ್. ಇದು ದೀಪ ಅಲ್ವಾ, ಹಿಂಗೆ ಈ ಥರ ಇಡೋಕ್ಕೋಸ್ಕರ ಇದನ್ನು ಬುಕ್ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನೆಕ್ಸ್ಟ್ ದೆನ್ ದಿಸ್ ತಟ್ಟೆ, ಗಣೇಶ ಇರೋ ತಟ್ಟೆ. ಇದೆಲ್ಲ ಕಡಿಮೆ ಬಜೆಟಲ್ಲೇ ಸಿಕ್ಕಿದೆ. ಲಕ್ಷ್ಮಿ ಹಬ್ಬಕ್ಕಂತೂ ಫುಲ್ ಯೂಸ್ ಆಗುತ್ತೆ ಅಂತೇಳಿ ಬುಕ್ ಮಾಡಿದ್ದಾರೆ ನಮ್ಮಮ್ಮ. ದೆನ್ ದಿಸ್ ಬಟ್ಲು, ಏನಕ್ಕಂತ ನನಗೆ ರೀಸನೇ ಗೊತ್ತಿಲ್ಲ. ಬಟ್ಲು ಮತ್ತು ಅರಿಶಿನ ಕುಂಕುಮ ಬಟ್ಲು. ನೆಕ್ಸ್ಟು ದೀಪ ಎಷ್ಟು ಬುಕ್ ಮಾಡಿದ್ದಾರೆ ನೋಡಿ ನಮ್ಮಮ್ಮ. ಇದನ್ನು 2 ಬುಕ್ ಮಾಡಿದ್ದಾರೆ. ಬೌಲ್ಸ್ ಮೆಟಲ್ ಬೌಲ್ಸ್ ಇದೊಂದು. ನೆಕ್ಸ್ಟ್ ಇವೆರಡು ಚೆನ್ನಾಗಿದೆ ಅಂತೇಳ್ಬಿಟ್ಟು 2 ಬುಕ್ ಮಾಡಿದ್ದೆ. ನಿಮಿಷ ತೆಗಿಯೋಕ್ಕೆ ಬರ್ತಿಲ್ಲ ನನಗೆ. ಅಮ್ಮ ಇದೇನಾ ಧೂಪ. ಮತ್ತು ಇದು ಒಂದು ದೊಡ್ಡದು ಬಾಕ್ಸ್ ತುಂಬ ಧೂಪ ಬುಕ್ ಮಾಡಿದ್ದಾರೆ. 200 ಅಷ್ಟೇ. ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ, ಬಟ್ ವರ್ತ್ ಅನಿಸ್ತು. ನಮ್ಮ ಏನಾದರೂ ಆಗಲಿ ಅಂಗಡಿಯಲ್ಲೇ ಆಗಲಿ ಚೌಕಾಸಿ ಮಾಡೇ ತಗೊಳ್ಳೋದು. ಇಷ್ಟ ಆಯ್ತು ಅಂತಂದರೆ ಅದು ತಗೊಳ್ಳೋವರೆಗೂ ಬಿಡೋಲ್ಲ. ಇಷ್ಟ ಆಗಿಲ್ಲ ಅಂತಂದರೆ ಅವ್ರು ಇಷ್ಟು ಹೇಳಿದ್ರು ಬಿಡು ಅಂತ ಬಂದುಬಿಡ್ತಾರೆ. ಇದು ಒಂದು ಧೂಪದು. ಇದೊಂದೇ ಅಲ್ಲ, ಇನ್ನೂ 3 ಪ್ಯಾಕ್ ಏನೋ ಬಂದಿದೆ ಇದ್ರ ಜೊತೆ. ಸದ್ಯಕ್ಕೆ ನಾನು ಇದನ್ನೊಂದು ತೋರಿಸ್ತಾ ಇದ್ದೀನಿ. ಅಗೈನ್ ದೆನ್
ಇದು ಊದ್ಬತ್ತಿ, ಊದ್ಗಡ್ಡಿ ಇಡೋದು ಇದು. ಆಗಲೇ ನಮ್ಮಮ್ಮ ಒಂದು ಸರಿ ಯೂಸ್ ಮಾಡಿದ್ದಾರೆ ಇದನ್ನು. ನಾನು 100 ಅಷ್ಟೇ ಇದು, 999 ಅಲ್ಲ ಸಾರಿ 99 ಅಷ್ಟೇ. ಇದನ್ನು ಯೂಸ್ ಮಾಡಿದ್ದಾರೆ ಒನ್ ಡೇ. ಮತ್ತು ದೀಪ ಅಲ್ಲ, ಬೌಲ್ಸ್ ಚಿಕ್ಕ ಚಿಕ್ಕವು ಅರಿಶಿನ ಕುಂಕುಮ ಹಾಕಿ ಇಡೋಕ್ಕೆ ಅಂತೇಳಿ ತೊಗೊಂಡಿರೋದು. ಇದು 100 ಅಷ್ಟೇ. ನಂಗೆ ಚಿಕ್ಕದಂದರೆ ಸಖತ್ ಇಷ್ಟ. ಮತ್ತು ಇದೊಂದು ನೀರು ಹಾಕಿ ಆಗಲೇ ತೋರಿಸಿದ್ನಲ್ವ, ಇದು ಇದರಲ್ಲಿ ಹಾಕಿಡೋಕ್ಕೆ. ಸಾರಿ ಈ ಪೀಠ ನನಗೆ ಇದ್ರದ್ದೆಲ್ಲ ಎಲ್ಲಾದ್ರೂ ಪ್ರಾಡಕ್ಟ್ ಕಾಸ್ಟ್ ಎಲ್ಲ ಎಷ್ಟು ಅಂತ ಗೊತ್ತಿಲ್ಲ. ಸ್ಕ್ರೀನ್ ಮೇಲೆ ಹಾಕ್ತೀನಿ, ಫಸ್ಟ್ ಹೇಳಿದ್ನಲ್ವ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಂತ. ಇದು ಪೀಠ ನಮ್ಮ ಮನೇಲಿ ಚಿಕ್ಕ ದೇವರು, ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಜಾಸ್ತಿ ದೇವರು ಅಂತ, ದೇವ್ರ ಪೂಜೆ ಜಾಸ್ತಿ. ಅದಕ್ಕೆ ಇದನ್ನು 2 ಬುಕ್ ಮಾಡಿದ್ದಾರೆ ನಮ್ಮಮ್ಮ. ವೆಯ್ಟ್ ಇನ್ನೊಂದಿದೆ ತೋರಿಸ್ತೀನಿ. 2 ಬುಕ್ ಮಾಡಿದ್ದಾರೆ ಇದೇ ಥರದ್ದೇ. ಒಂದು ಸ್ವಲ್ಪ ಚಿಕ್ಕ ಇಲ್ಲ 2 ಸೇಮ್ ಸೈಜಲ್ಲಿ ಬುಕ್ ಮಾಡಿದ್ದಾರೆ. ಇರಲಿ ಅಂತೇಳ್ಬಿಟ್ಟು ದೇವ್ರನ್ನ ಕೂರ್ಸೋಕ್ಕೆ ಅಂತೇಳಿ. ಮತ್ತು ಇದು ದೀಪ ನಾನು ಆಗಲೇ ಅದೇ ಅದು ಮೇಲೆ ಹಿಂಗೆ ತಿರುಗೋದಕ್ಕೆ ಅಂತೇಳಿ ತೊಗೊಂಡಿದ್ದೆ ಇದನ್ನು. ದೀಪಕ್ಕೆ ಹಂಗಿಡೋದು. ಇದನ್ನು ನೀವು ಬಿಟ್ಟು ಹೆಂಗೆ ಬೇಕೋ ಬೇರೆ ಯಾವುದಾದ್ರೂ ಚೆನ್ನಾಗಿರೋದಿತ್ತು ಅಂತಂದರೆ ಯೂಸ್ ಮಾಡ್ಕೊಬೋದು. 2ಕ್ಕೂ ಯೂಸ್ ಆಗುತ್ತದು. ಇದು ಆರತಿ ದೀಪ. ನಾನು ಆಗಲೇ ತೋರಿಸಿದ್ನಲ್ವ ಚಿಕ್ಕ ಪುಟಾಣಿವು, ಇವೆಲ್ಲ ಆರತಿ ದೀಪ ಅಂತೆ. ನಮ್ಮ ಮನೆಯಲ್ಲಿ ಒಂದು ವರ್ಷ ಇರೋ ನೆಕ್ಸ್ಟ್ ವರ್ಷ ಇರೋಲ್ಲ, ಅದಕ್ಕೆ ನಮ್ಮಮ್ಮ ವರ್ಷನೂ ತೊಗೊತಾರೆ. ಆ್ಯಂಡ್ ದೆನ್ ಇಷ್ಟೆಲ್ಲ ಬುಕ್ ಮಾಡೋರೆ. ಅದ್ರ ಜೊತೆ ನಾನೊಂದು ಮೈಕ್ರೋಫೋನ್ ಬುಕ್ ಮಾಡಿಸ್ಕೊಂಡೆ. ನಮ್ಮಮ್ಮಗೆ ಹೇಳಿದ್ದೆ, ನಮ್ಮಮ್ಮ ಇದ್ರ ಜೊತೆ ಮಾಡಿದ್ದು. K9 ವೈರ್ಲೆಸ್ ಮೈಕ್ರೋಫೋನ್ ಬುಕ್ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ಇಫ್ ಯು ವಾಂಟ್ ಅಂತಂದರೆ ಯಾರಾದರೂ ವ್ಲಾಗರ್ಸ್ ನೋಡ್ತಿದ್ರೆ ತಗೊಳ್ಳಿ, ಚೆನ್ನಾಗಿದೆ. ಓನ್ಲಿ 500 ಅಷ್ಟೇ, ವರ್ತ್ ಅನಿಸ್ತು ನನಗೆ. ಬಟ್ ಆ್ಯಕ್ಚುಲಿ ಈಗ ಕಡಿಮೆ ಆಗಿದೆ. ನಾನು ನೋಡಿದಾಗ ಈಗ ಕಡಿಮೆ ಆಗಿದೆ. ನಾನು ತೊಗೋಬೇಕಾದ್ರೆ 500 ಇತ್ತು. ಚಾರ್ಜರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಫೋನಿಗೆ ಅಟ್ಯಾಚ್ ಮಾಡೋದು ಮತ್ತು ಐಫೋನಿಗೆ ಅಟ್ಯಾಚ್ ಮಾಡೋ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಐ ಮೀನ್ ಚಾರ್ಜರ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು 2 ಕೊಟ್ಟಿದ್ದಾರೆ ಮೈಕ್ರೋಫೋನ್ಸ್. 2 ಮೈಕ್ರೋಫೋನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇದೆರಡು ಒಂದೇ. ಇದು 100, ಇದು 100 ಅಷ್ಟೇ. ಇದ್ರ ತುಂಬ ಇತ್ತು, ನಮ್ಮಮ್ಮ ಖಾಲಿ ಮಾಡಿಬಿಟ್ಟಿದ್ದಾರೆ. ಜಾಸ್ಮಿನ್ದು ಇದೆರಡು ಸೇರಿ 200 ಏನೋ ಅಷ್ಟೇ. 100 ಒಂದು ಪ್ಯಾಕಲ್ಲಿ ಎಷ್ಟೊಂದು ಇರುತ್ತೆ. ಇದು ದೀಪ. ಇಷ್ಟರಲ್ಲಿ ಇದೊಂದು ಜಾಸ್ತಿ ಕಾಸ್ಟ್ಲಿ ಅನಿಸುತ್ತೆ, 600 ಅಷ್ಟೇ. ಆವ್ರೇಜ್ 600. ಇಷ್ಟೆಲ್ಲದರಲ್ಲಿ 600 ಅಂತಂದರೆ ಜಾಸ್ತಿ ಅನಿಸ್ತು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ನೀವೇ ನೋಡಿ, ಜಾಸ್ತಿನೇ ವೆಯ್ಟ್ ಇದೆ ಅವು. ಬಟ್ ಅವೆಲ್ಲ ಕಡಿಮೆ ರೇಟ್ ಆದರೂ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಇದು ಚೆನ್ನಾಗೇನೇ ಇದೆ. ಇದು ದೊಡ್ಡ ದೀಪ 300. ಮತ್ತು ನಾನು ವ್ಲಾಗ್ ಮಾಡೋದು ಹಂಗಿರಲಿ, ಬರ ಇಲ್ಲಿ ಏನೇನಿದೆಯಾ ನನ್ನ ಮುಂದೆ ಅದನ್ನೆಲ್ಲ ಹಾಳು ಮಾಡಿಟ್ಟಿದ್ದೀನಿ. ಇದು 600 ಅಷ್ಟೇ. ಇದು 300 ಅಷ್ಟೇ. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದೆ. ಫೈನಲ್ ಇನ್ನೂ ಸ್ವಲ್ಪ ಎಲ್ಲೆಲ್ಲೋ ಎಟ್ಟುಬಿಟ್ಟೈತೆ. ನಮ್ಮಮ್ಮ ಎತ್ತಿಟ್ಬಿಟ್ಟಿದ್ದಾರೆ. ಸದ್ಯಕ್ಕೆ ನನಗೆ ಯಾವ್ಯಾವ ಸಿಕ್ಕಿದೆಯೋ ಅದ್ರದ್ದೆಲ್ಲ ವ್ಲಾಗಲ್ಲಿ ಹಾಕಿದ್ದೀನಿ. ಮತ್ತು ಲಾಸ್ಟಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ತೋರಿಸ್ತೀನಿ. ಜಸ್ಟ್ 350 ಅಷ್ಟೇ. ಏನು ಸಖತ್ತಾಗಿದೆ ಗೊತ್ತಾ. ಅದ್ರ ಪಕ್ಕ ನಾನು ಮಾಡಿಸ್ಕೊಂಬಂದಿರೋದು ಐತೆ, ಅದಕ್ಕೂ ಟ್ಯಾಲಿ ಮಾಡೋಣ ಬನ್ನಿ. ಇದು ಆನ್ಲೈನಲ್ಲಿ ಬುಕ್ ಮಾಡಿರೋದೆ, ಜಸ್ಟ್ 350 ಅಷ್ಟೇ. ಇದನ್ನು ನಾನು ತುಮಕೂರಿಂದ ತೊಗೊಬಂದಿರೋದು, 700 ಇದು ಮಾಡಿಸಿ ತೊಗೊಬಂದಿರೋದು. ಬಟ್ ಆ್ಯಕ್ಚುಲಿ 2 ಚೆನ್ನಾಗೇ ಇದೆ. ಬಟ್ ಇದು ಗ್ಲಾಸಿಂದು ಒಡೆದೋಗುತ್ತೆ ಅಂತ ಭಯ. ಇದು ಫೈಬರ್ದು, ಬೇಗ ಒಡೆದೋಗಲ್ಲ. ಓಕೆ, 2 ಫೈಬರೇ ಅಂತ. ಈ ಕಡೆದು ಆನ್ಲೈನು ನೋಡಿರಿ. ಇಫ್ ಯು ವಾಂಟ್ ಅಂತಂದರೆ ತಗೊಳ್ಳಿ. ನಾನು ಇದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಜಸ್ಟ್ 350 ಅಷ್ಟೇ. ನೆಕ್ಸ್ಟು ರಾಘವೇಂದ್ರ ಸ್ವಾಮಿದಾದಮೇಲೆ ಇದು ದೀಪ.
ತಂದು 2-3 ದಿನದಲ್ಲೇ ಆಲ್ಮೋಸ್ಟ್ ಸ್ವಲ್ಪ ಬ್ಲ್ಯಾಕ್ ಆಗಿದೆ ಇದು. ಇದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬೇಕು ಅಂತಂದರೆ ತಗೊಳ್ಳಿ. ಬಟ್ ಇದೇನಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ, ಕರೆಕ್ಟಾಗಿ ಹೇಳ್ತಿದ್ದೀನಿ. 2 ಬುಕ್ ಮಾಡಿದ್ದಾರೆ ನಮ್ಮಮ್ಮ, 2 ಅಷ್ಟು ಚೆನ್ನಾಗಿಲ್ಲ. ಕ್ವಾಲಿಟಿ ತೋರಿಸ್ತಿದ್ದೀನಿ ನೋಡಿ. ನೋಡಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಆಗಲೇ. ಬ್ಲ್ಯಾಕ್ ಅಂತಂದರೆ ಕಲರ್ ಹೋಗಿರೋ ಥರ ಆಗಿಬಿಟ್ಟಿದೆ. ಟೋಟಲ್ ಇದೆಲ್ಲ ಎಷ್ಟಾಗಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ, ನೋಡೋಣ ಯಾರು ಕರೆಕ್ಟಾಗಿ ಹೇಳಿರ್ತಾರೆ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ.